ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ಸೊ ತುಂಬ ದಿನ ಆಗಿತ್ತು ವಿಡಿಯೋಗಳನ್ನ ಅಪ್ಲೋಡ್ ಮಾಡಿದೆ. ಸೊ ಇನ್ಮೇಲೆ ಕಂಟಿನ್ಯೂ ಬರ್ತಾ ಇರುತ್ತೆ. ಸೊ ಈಗ ನೋಡ್ಬೋದು, ಇವತ್ತು ಸಂಡೇ ಬ್ಲಾಗಲ್ಲಿ, ಇವತ್ತು ಸಂಡೇ ಅಂದರೆ ಎಲ್ರಿಗೂ ಆಲ್ಮೋಸ್ಟ್ ತುಂಬಾ ಇಷ್ಟವಾಗುವಂಥ ನಾನ್ ವೆಜ್ ಪ್ರಿಯರು. ಸೊ ಹಾಗಾಗಿ ಇವತ್ತು ನಮ್ಮ ಮನೇಲಿ ಮಟನ್ ಸಾಂಬಾರು ಮಾಡ್ತಾಯಿದ್ದೆ. ಸೊ ಅದೊಂದು ಚಿಕ್ಕ ಬ್ಲಾಗ್ ಅಷ್ಟೇ. ಸೊ ಇಲ್ಲಿ ನಾನು ಒಂದು ಕುಕ್ಕರ್ನ ತೊಗೊಂಡಿದ್ದೀನಿ. ಕುಕ್ಕರ್ಗೆ ಎಣ್ಣೆ ಹಾಕಿ ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿನ ಹಾಕಿ ಫ್ರೈ ಮಾಡ್ಕೊಂಡಿದ್ದೀನಿ. ಸೊ ಇಲ್ಲಿ 1 kg ನಾನು ಮೇಕೆ ಮಟನ್ನ ತರಿಸಿದ್ದೀನಿ. ಸೊ ಮೇಕೆ ಮಟನ್ನ ನೀಟಾಗಿ ತೊಳೆದು ಅದನ್ನು ವಾಶ್ ಮಾಡಿ ನಂತರ ಫ್ರೈ ಮಾಡ್ತಾಯಿದ್ದೀನಿ. ಸೊ ನೀವು ಇಲ್ಲಿ ನೋಡ್ಬೋದು, ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಏಕೆಂದರೆ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡು ಅದು ಕೊಬ್ಬಿನಾಂಶ ಎಲ್ಲ ಬಿಟ್ಕೋಬೇಕು. ಸೊ ನೀಟಾಗಿ ಮಟನ್ನ ಚೆನ್ನಾಗಿ ಫ್ರೈ ಮಾಡಿಕೊಂಡು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಅದನ್ನು ಕೊಬ್ಬಿನಾಂಶ ಏನಿದೆ ಜೆಡ್ಡು ಅನ್ನೋದನ್ನು ಬಿಟ್ಕೋಬೇಕು. ಸೊ ಹಾಗಾಗಿ ನೀಟಾಗಿ ಅದನ್ನು ಉಪ್ಪಲ್ಲಿ ಬೇಯಿಸ್ಕೋಬೇಕು. ಅದನ್ನು ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಉಪ್ಪಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೀರಿನಂಶ ಆಲ್ರೆಡಿ ಬಿಟ್ಕೊತಾ ಇದೆ, ಇಲ್ಲಿ ನೋಡ್ಬೋದು ನೀವು ಕೊಬ್ಬಿನಾಂಶ ಬಿಟ್ಕೊತಾ ಇರೋದು. ಸೊ ನೀಟಾಗಿ ಉಪ್ಪಾಕಿ ರುಚಿಗೆ ತಕ್ಕಷ್ಟು ಅದನ್ನು ಫ್ರೈ ಮಾಡಿಕೊಂಡು ಇಲ್ಲಿ 1 ಸ್ಪೂನ್ ನಾನು ಅರಿಶಿನ ಹಾಕ್ಕೊಂಡಿದ್ದೀನಿ. ಸೊ ಅರಿಶಿನ ಎಲ್ರಿಗೂ ಗೊತ್ತಿದೆ, ಬ್ಯಾಕ್ಟೀರಿಯಾಸ್ ಕಮ್ಮಿ ಮಾಡುತ್ತೆ. ಸೊ ಹಾಗಾಗಿ ಅರಿಶಿನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಸೊ ಅರಿಶಿನ ಹಾಕ್ಕೊಂಡು ಫ್ರೈ ಮಾಡಿಕೊಂಡು ಇಲ್ಲಿ ನೋಡ್ಬೋದು ನೀವು ಕೊಬ್ಬಿನಾಂಶ ಎಲ್ಲ ಯಾವ ರೀತಿ ಬಿಟ್ಕೊತಾ ಇದೆ ಅಂತ, ನೀರಿನಂಶ. ಸೊ ನೀಟಾಗಿ ಅದನ್ನೆಲ್ಲ ಆದ ನಂತರ ಇನ್ನೊಂದು ಸಲ ಸೋಟ್ ಹಾಕಿ ಕಳಿಸ್ಕೊತಾ ಇದ್ದೀನಿ ಕೊಬ್ಬಿನಾಂಶ ಬಿಟ್ಕೊಳ್ಳೋದಕ್ಕೆ. ಸೊ ಇಲ್ಲಿ ನೋಡ್ಬೋದು ಎಷ್ಟು ನೀರು ಬಿಟ್ಕೊಂಡಿದೆ ಅಂತ. ಸೊ ನಂತರ ಇಲ್ಲಿ ಫ್ಲೇವರ್ಗೋಸ್ಕರ ಕೊತ್ತಂಬರಿ, ಪುದೀನ 2 ಕಟ್ ಮಾಡಿ ಸಣ್ಣಕ್ಕೆ ಅದನ್ನು ಮಟನ್ ಒಳಗಡೆ ಹಾಕ್ಕೊತಾ ಇದ್ದೀನಿ. ಸೊ ಈ ರೀತಿ ಮಾಡೋದ್ರಿಂದ ಫ್ಲೇವರ್ ಕೂಡ ತುಂಬಾ ಚೆನ್ನಾಗಿ ಬಿಟ್ಕೊಳ್ಳುತ್ತೆ. ಮಟನ್ನ ಫ್ರೈ ಮಾಡಬೇಕಾದ್ರೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಸ್ವಲ್ಪ ಪುದೀನ ಸೊಪ್ಪನ್ನ ಫ್ರೈ ಮಾಡಿ ಹಾಕ್ಕೊಂಡು ಲಿಕ್ನ ಕ್ಲೋಸ್ ಮಾಡಿಕೊಡಿ. ತುಂಬಾ ಚೆನ್ನಾಗಿ ಬರುತ್ತೆ ಈ ರೀತಿ ಮಾಡ್ಕೊಳ್ಳೋದ್ರಿಂದ ಫ್ಲೇವರ್ ಅಂತೂ. ಸೊ ನೀರಿನಂಶ ಎಲ್ಲ ಹೇಗೆ ಬಂದಿದೆ ನೋಡಿ, ಎಲ್ಲ ಹೇಗೆ ಕೊಬ್ಬಿನಾಂಶ ಎಲ್ಲ ಬಿಟ್ಕೊಂಡಿದೆ ಅಂತ. ಸೊ ಈ ರೀತಿ ಬಿಟ್ಕೊಂಡ ನಂತರ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇಲ್ಲಿ ನಾನು ಹಳ್ಳಿ ಥರ ಮಾಡ್ತಾ ಇರೋದ್ರಿಂದಾಗಿ ನಾನು ಫಸ್ಟು ಮಟನ್ನ ಬೇಯಿಸ್ಕೊತಾ ಇದ್ದೀನಿ, ಬರೀ ನೀರಲ್ಲಿ ಮಸಾಲೆ ಹಾಕ್ತಾಯಿಲ್ಲ. ಸೊ ಇಲ್ಲಿ ನನಗೆ ಎಷ್ಟು ಬೇಕಷ್ಟು ನೀರು ಹಾಕ್ಕೊಂಡು ಕುದಿಸ್ಕೊತಾ ಇದ್ದೀನಿ ಮಟನ್ನ. ಸೊ ಮಟನ್ ಬೇಯಬೇಕಂದ್ರೆ ಒಂದು 5 ವಿಸಿಲ್ ಬೇಕೇ ಬೇಕು. ಇಲ್ಲಿ ನಾನು ಮಸಾಲೆಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಹುರ್ಗಡ್ಲೆ, ಒಂದು ಸ್ವಲ್ಪ ಕಾಯಿ ತುರಿ, 1 3 ಟೊಮೊಟೊ, 2 ಈರುಳ್ಳಿನ ಹಾಕ್ಕೊಂಡಿದ್ದೀನಿ. ಜೊತೆಗೆ ಇಲ್ಲಿ 2 ಸ್ಪೂನ್ ಧನಿಯಾ ಪುಡಿ, 1 ಸ್ಪೂನ್ ಚಿಲ್ಲಿ ಪೌಡ್ರು, ಅರಿಶಿನ, ಗರಂ ಮಸಾಲ, 1 ಒಣಮೆಣಸಿನ್ಕಾಯಿ, 2 ಒಣಮೆಣಸಿನ್ಕಾಯಿ, 1 ಹಸಿಮೆಣಸಿನ್ಕಾಯಿ, ಸ್ವಲ್ಪ ಶುಂಠಿ, ಕೊತ್ತಂಬರಿ, ಪುದೀನ ಹಾಕ್ಕೊಂಡು ಮಸಾಲೆ ಮಾಡ್ಕೊತಾ ಇದ್ದೀನಿ. ಇಲ್ಲಿ ಒಂದು ಬಾಣಲಿ ಇಟ್ಟು ಎಣ್ಣೆ ಹಾಕಿ ಸ್ವಲ್ಪ ಈರುಳ್ಳಿ ಎಲ್ಲ ಫ್ರೈ ಮಾಡ್ಕೊತಾ ಇದ್ದೀನಿ. ಈರುಳ್ಳಿ, ಟೊಮೊಟೊ, ಕಾಯಿ, ಚಕ್ಕೆ, ಲವಂಗ ಎಲ್ಲನೂ ಹಾಕಿ ಫ್ರೈ ಮಾಡ್ಕೋಬೇಕು. ಸೊ ಟೊಮೊಟೊನೆಲ್ಲ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ನಾವು ಮಸಾಲೆ ಎಲ್ಲ ಹಸಿ ವಾಸನೆ ಹೋಗೋವರೆಗೂ ಹುರ್ಕೋಬೇಕು. ಸೊ ಇಲ್ಲಿ ಚೆನ್ನಾಗಿ ಅದನ್ನು ಫ್ರೈ ಮಾಡಿಕೊಂಡು, ಸೊ ಈ ರೀತಿ ಹುರಿದು ಮಾಡೋದ್ರಿಂದ ಸಾಂಬಾರು ಕೂಡ ತುಂಬಾ ಟೇಸ್ಟ್ ಬರುತ್ತೆ. ಹಳ್ಳಿ ಕಡೆ ಎಲ್ಲ ಇದೇ ರೀತಿ ಮಾಡ್ತಾಯಿದ್ರು. ಸೊ ನಾವು ಕೂಡ ಇದೇ ರೀತಿ ಮಾಡ್ತಾಯಿದ್ದೀನಿ. ಸೊ ಮಸಾಲೆ ಎಲ್ಲ ಈ ರೀತಿ ಹುರ್ಕೊಂಡು ನೀಟಾಗಿ ನಂತರ ಶುಂಠಿ, ಬೆಳ್ಳುಳ್ಳಿ ಎಲ್ಲ ಹಾಕ್ಕೊತಾ ಇದ್ದೀನಿ. ಸೊ ಎಲ್ಲ ಚೆನ್ನಾಗಿ ನೀಟಾಗಿ ಹುರ್ಕೋಬೇಕು. ಮತ್ತು ಇಲ್ಲಿ ನೋಡ್ಬೋದು ಚಕ್ಕೆ, ಗಸಗಸೆ, ಓಂಕಾಳು, 2 ಲವಂಗ ಮತ್ತು 2 ಮೆಣಸು ಹಾಕ್ಕೊಂಡು ನಾನು ಫ್ರೈ ಮಾಡ್ಕೊತಿದ್ದೀನಿ. ಸ್ವಲ್ಪ ಕಾಯಿ ತುರಿ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು. ಇಲ್ಲಿ ಈ ರೀತಿ ಫ್ರೈ ಮಾಡಿಕೊಂಡು ಮೆಣಸಿನ್ಕಾಯಿ ಕೂಡ ಹಾಕ್ಕೊತಾ ಇದ್ದೀನಿ ನಾನು ಅದ್ರ ಜೊತೆಗೆ ಫ್ರೈಗೇನೆ. ಸೊ ನೀಟಾಗಿ ಫ್ರೈ ಮಾಡಿಕೊಡಿ, ಹಸಿ ಸ್ಮೆಲ್ ಹೋಗೋವರೆಗೂ. ತುಂಬ ಏನು ಫ್ರೈ ಮಾಡೋದು ಬೇಡ, ಸ್ವಲ್ಪ ಮಾತ್ರ ಫ್ರೈ ಮಾಡಿಕೊಡಿ ಸಾಕು. ಈ ರೀತಿ ಆದ ನಂತರ ಗ್ಯಾಸ್ನ ಆಫ್ ಮಾಡಿಬಿಟ್ಟು ನೀವು ಏನು ತೊಗೊಂಡಿದ್ದೀರಾ, ಚಿಲ್ಲಿ ಪೌಡ್ರು, ಧನಿಯಾ ಪುಡಿ ಎಲ್ಲ ಸ್ಟವ್ ಆಫ್ ಮಾಡಿದ ನಂತರ ಅದಕ್ಕೆ ಹಾಕ್ಕೊಂಡು ಕಲಿಸ್ಕೋಬೇಕು. ಯಾವತ್ತೂ ಕೂಡ ಅದು ಸ್ಟವ್ ಆನಲ್ಲಿದ್ದಾಗ ಮಾತ್ರ ಹಾಕಬೇಡಿ.
ಸೊ ಸ್ಟವ್ ಎಲ್ಲ ಆಫ್ ಮಾಡಿಕೊಂಡು ನಂತರ ಮಸಾಲೆ ಎಲ್ಲ ಹಾಕ್ಕೊಂಡಿದ್ದೀನಿ ನಾನಿಲ್ಲಿ ಧನಿಯಾ ಪುಡಿ, ಅರಿಶಿನ ಪುಡಿ, ಚಿಲ್ಲಿ ಪೌಡ್ರ್ ಎಲ್ಲ ಇಲ್ಲಿ ಅದು ಆರಿದ ನಂತರ ನಾನು ಮಿಕ್ಸಿಗೆ ಹಾಕ್ಕೊತಾ ಇದ್ದೀನಿ ಮಸಾಲೆ ರುಬ್ಕೊಳ್ಳೋಕ್ಕೆ. ಕೊತ್ತಂಬರಿ ಪುದೀನಾನ ನಾನು ನೀಟಾಗಿ ವಾಶ್ ಮಾಡಿಕೊಂಡು ಲಾಸ್ಟಲ್ಲಿ ಹಾಕ್ಕೊಂಡಿದ್ದೀನಿ ರುಬ್ಬಕ್ಕೆ. ಸೊ ನಾವು ಉಳಿದಂಥ ಮಸಾಲೆ ಅದಕ್ಕೆ ನೀರು ಹಾಕಿ ಅಲ್ಲಾಡಿಸ್ಬಿಟ್ಟು ಅದಕ್ಕೆ ಹಾಕ್ಕೊಂಡಿದ್ದೀನಿ. ಇಲ್ಲಿ ಮಟನ್ ಬೇಯಕ್ಕಿಟ್ಟಿದ್ದೆ. ಸೊ ಮಟನ್ ಚೆನ್ನಾಗಿ ಬೇಯ್ದಿದೆ, ಕೊಬ್ಬಿನ ಅಂಶ ಎಲ್ಲ ಬಿಟ್ಕೊಂಡಿದೆ, ನೀಟಾಗಿ ಎಷ್ಟು ಚೆನ್ನಾಗಿ ಬೆಂದಿದೆ ನೋಡಿ. ಸೊ ಈ ರೀತಿ ಬೆಂದ ನಂತರ ಮಸಾಲೆ ರುಬ್ಬಿದ್ದ ಮಸಾಲೆನ ಅದಕ್ಕೆ ಹಾಕ್ಕೊತಾ ಇದ್ದೀನಿ. ಸೊ ನಿಮ್ಗೇನಾದರೂ ಹಂಗೇ ನೀರು ಕುಡಿಬೇಕು ಉಪ್ಪಲ್ಲಿ ಬೇಯಿಸಿರೋದಂದರೆ ಸ್ವಲ್ಪ ತೊಗೋಬೋದು. ಸೊ ಮಸಾಲೆ ಹಾಕೋಕ್ಕೆ ಮುಂಚೆನೇ ಅದನ್ನು ತೊಗೊಂಡು ಕುಡೀರಿ, ತುಂಬಾ ಟೇಸ್ಟ್ ಇರುತ್ತೆ, ಜೊತೆ ಕಾಳುಗಳು ಕೂಡ ಬಲ ಬರುತ್ತೆ. ಸೊ ಈ ರೀತಿ ಮಸಾಲೆ ಎಲ್ಲ ಹಾಕ್ಕೊಂಡು ನಮಗೆ ಎಷ್ಟು ತಿಳಿಯೋಕ್ಕೆ ಸಾಂಬಾರು ಬೇಕು ಅಂತ ನೋಡಿಕೊಂಡು ನೀರು ಹಾಕ್ಕೊಳ್ಳಿ. ಇಲ್ಲಿ ನಾನು ತೇಜು ಸಾಂಬಾರು ಮಸಾಲ ತೊಗೊಂಡಿದ್ದೀನಿ, ತೇಜದ್ದು ಬಂದು ಮಟನ್ ಮಸಾಲ ಸಾಂಬಾರು ಪೌಡ್ರು. ಸೊ ಅದನ್ನು ಸ್ವಲ್ಪ ಹಾಕ್ಕೊಂಡು ತಿರುಗಿಸ್ಕೊತಾ ಇದ್ದೀನಿ. ಸೊ ಸಾಂಬಾರು ನಿಮಗೆ ಎಷ್ಟು ಗಟ್ಟಿ ಬೇಕು ಎಷ್ಟು ತೆಳ್ಳಗೆ ಬೇಕು ಅಂತ ಫಸ್ಟು ನೋಡಿಕೊಂಡು ಹಾಕ್ಕೊಳ್ಳಿ. ಮತ್ತು ಇಲ್ಲಿ ಬೋಟಿ ಸಪ್ರೇಟಾಗಿ ಇಟ್ಕೊಂಡಿದ್ದೆ ನಾನು, ಅದನ್ನು ಬೋಟಿ ಕೂಡ ಇದಕ್ಕೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಸೊ ಬೋಟಿ ಮತ್ತು ಮಸಾಲೆ ಎಲ್ಲ ಮಿಕ್ಸ್ ಮಾಡ್ಕೊಂಡ ನಂತರ ಕುಕ್ಕರಲ್ಲಿ ಮುಚ್ಚಿ 1-2 ವಿಸಿಲ್ನ ಹೊಡ್ಕೊಳ್ಳಿ. ತುಂಬಾ ಚೆನ್ನಾಗಿ ಬರುತ್ತೆ, ನೀಟಾಗಿ ಕಲಿಸ್ಕೊಳ್ಳಿ. ಸೊ ಲಾಸ್ಟಲ್ಲಿ ನಾನು ಬಂದುಬಿಟ್ಟು ಇಲ್ಲಿ ಚಾಕು ಇಟ್ಟಿದ್ದೀನಿ. ಚಾಕು ಇಡೋದ್ರಿಂದ ಕೆಟ್ಟ ದೃಷ್ಟಿಗಳು ಎಲ್ಲ ಹೋಗುತ್ತೆ. ಸೊ ಚಾಕುನ ಬಿಸಿ ಮಾಡಿಬಿಟ್ಟು ನಾವು ಇದರಲ್ಲಿ ಇಟ್ಟರೆ ಸಾಂಬಾರಲ್ಲಿ ಕಣ್ದೃಷ್ಟಿ ಎಲ್ಲ ಕಮ್ಮಿ ಆಗುತ್ತೆ. ನಮಗೇನಾದರೂ ಊಟ ಮಾಡಬೇಕಾದ್ರೆ ಹೊಟ್ಟೆ ನೋವಾಗಲಿ ಏನೂ ಬರಲ್ಲ. ಸೊ ಹಾಗಾಗಿ ಇದು ಹಳ್ಳಿ ಕಡೆ ಮಾಡ್ತಾರೆ, ಅಲ್ಲಿ ಬಂದು ಕೊಡ್ಲಿ ಇಡ್ತಾರೆ, ಬಟ್ ನಾನಿಲ್ಲಿ ಚಾಕು ಇಟ್ಟಿದ್ದೀನಿ. ಸೊ ಏನು ಚಾಕು ಗಂಟ್ಕೊಳ್ಳುತ್ತೋ ಅದನ್ನು ಈಚೆ ಬಿಸಾಕ್ತೀವಿ, ಏಕೆಂದರೆ ಚಾಕು ಗಂಟ್ಕೊಂಡಿರೋ ನಾವು ಅದನ್ನ ಮತ್ತೆ ಒಳಗಡೆ ಹಾಕಲ್ಲ. ಸೊ ಈ ರೀತಿ ಸಾಂಬಾರೆಲ್ಲ ರೆಡಿ ಆಗಿದೆ. ಸೊ ನೋಡ್ಬೋದು ಎಷ್ಟು ಚೆನ್ನಾಗಿ ಆಗಿದೆ ಅಂತ. ಮಟನ್ ಎಲ್ಲ ತುಂಬ ಚೆನ್ನಾಗಿ ಬೆಂದಿದೆ. ಸೊ ಈ ವಿಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ತುಂಬಾ ಥ್ಯಾಂಕ್ ಯು ಸೋ ಮಚ್. ಮತ್ತೆ ಸಿಗೋಣ ಇನ್ನಷ್ಟು ವಿಡಿಯೋಗಳನ್ನ ಬಿಡ್ತೇನೆ.